ಪ್ರೈಸ್ ದಿ ಲಾರ್ಡ್. ಈ ದಿನದಲ್ಲಿ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಅದರಿಂದ ಈ ದಿನದಲ್ಲಿ ಕೂಡ ನಮಗೆ ಬರುವಂಥ ಭಾನುವಾರದಲ್ಲಿ ಮದರ್ಸ್ ಡೇ ಆಗಿದೆ, ತಾಯಿಯ ದಿನಾಚರಣೆ ಆಗಿದೆ. ಅದರಿಂದ ಹ್ಯಾಪಿ ಮದರ್ಸ್ ಡೇ, ತಾಯಿಯ ದಿನಾಚರಣೆಯನ್ನು ಶುಭಾಶಯನ್ನು ಕೋರುತ್ತೇನೆ. ಒಂದು ವಾಕ್ಯವನ್ನು ನಾನು ನಿಮ್ಮ ಬಳಿಗೆ ಹಂಚಿಕೊಳ್ಳುತ್ತೇನೆ. ಯೆಶಾಯ 49ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಕೂಡ ದೇವರಾದ ಕರ್ತನು ಯೇಸು ಕ್ರಿಸ್ತನು ತನ್ನನ್ನು ತಾಯಿಗೆ ಹೋಲಿಕೆಯಾಗಿ ತನ್ನನ್ನು ತೋರಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ನೋಡುತ್ತೇವೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಹೇಳ್ತದೆ, ಒಬ್ಬ ಹೆಂಗಸು ತನ್ನ ಎತ್ತ ಮಗುವಿನ ಮೇಲೆ ಕರುಣೆ ಇಡಾದೆ ಹೋದಾಳೆ, ತನ್ನ ಮೊಲೆಕೂಸನ್ನು ಮರೆತಾಳೆ ಎಂಬುದಾಗಿ. ಆದ್ದರಿಂದ ಒಂದು ತಾಯಿಯ ಒಂದು ಗುಣ ಏನಂತ ನೋಡುವಾಗ ಅವಳಲ್ಲಿ ದಯೆ ಇರುತ್ತದೆ, ಕರುಣೆ ಇರುತ್ತದೆ, ಅನುಕಂಪ ಇರುತ್ತದೆ, ಸ್ನೇಹದ ಭಾವಗಳಿರುತ್ತೆ. ತನ್ನ ಮಗುವಿನ ಮೇಲೆ ಅವಳ ತಾಯಿ ಆದ ಆ ಮೊದಲನೇ ದಿನದಲ್ಲಿ ನೋಡಬೇಕಂದ್ರೆ ಒಂದು ಚೆಕಪ್ ಮಾಡುವಾಗ ತಾನು ಗರ್ಭಿಣಿಯಾಗಿದ್ದೇನೆ ಎಂಬುದಾಗಿ ಒಂದು ಸೂಚನೆ ಬರುವಾಗ ಅವಳು ಬಹಳ ಗಮನವಾಗಿರ್ತಾಳೆ, ಬಹಳ ಅವಳು ಎಚ್ಚರಿಕೆಯಾಗಿರ್ತಾಳೆ. ಯಾವ ರೀತಿಯಲ್ಲ ಎಚ್ಚರಿಕೆಯಾಗಿರ್ತಾಳೆ ಅಂತ ನನಗೂ ಕೂಡ ಅನುಭವ ಇದೆ. ಯಾಕಂದರೆ ನನಗೂ 2 ಮಕ್ಕಳಿದ್ದಾರೆ, ನಾನು ತಾಯಿಯಾಗಿದ್ದೇನೆ. ಆ ಗರ್ಭ ಧರಿಸಿದ ಆ ದಿನ ಮೊದಲುಕೊಂಡು ಕುಟುಂಬದವರು ಎಲ್ಲರೂ ಕೂಡ ಅವಳನ್ನು ಬಹಳ ಜಾಗ್ರತೆಯಾಗಿ ಎಚ್ಚರಿಕೆಯಾಗಿ ನೋಡ್ಕೊಳ್ತಾರೆ. ತಾಯಿಯ ಕೂಡ ನೋಡಬೇಕಂದ್ರೆ ತನ್ನ ಮಗು ಹೊಟ್ಟೆಲಿರುವಾಗ 3 ತಿಂಗಳಾಗಲಿ ಒಂದು 5-6 ತಿಂಗಳ ಒಳಗೆ ಇರುವಾಗ ಅವಳು ಒಂದು ಹೆಜ್ಜೆ ಇಟ್ಟರು ಕೂಡ ಬಹಳ ಗಮನವಾಗಿ ಹೆಜ್ಜೆ ಇಡ್ತಾಳೆ. ಎಲ್ಲಾದರೂ ಜಾರುತ್ತೇನಾ, ಎಲ್ಲಾದರೂ ಬಿದ್ದು ಬಿಡುತ್ತೇನಾ, ಇಲ್ಲ ಎಲ್ಲಾದರೂ ದೂರ ಪ್ರಯಾಣ ಮಾಡೋದಿಲ್ಲ, ಒಂದು ಬೈಕಲ್ಲಿ ಹೋಗಲ್ಲ, ಬಸ್ಸಲ್ಲಿ ಹೋಗಲ್ಲ, ಅನೇಕ ಕಾಳಜಿ ವಹಿಸ್ತಾಳೆ. ಯಾಕಂದರೆ ಅವಳ ತಾಯಿ ಆ ಮಗುವಿನ ಇರುವವರೆಗೂ ಆ ಮಗುವಿನ ಮೇಲೆ ಒಂದು ಕರುಣೆ, ಒಂದು ಅನುಕಂಪವನ್ನು ತೋರಿಸಿ ನಾನು ತಾಯಿಯಾಗಿದ್ದೇನೆ, ನನ್ನ ಮಗು ಯಾವುದೇ ಕಾರಣಕ್ಕೂ ಅದು ಗರ್ಭ ಯಾವ ತೊಂದರೆಯೂ ಆಗಬಾರದೆಂಬುದಾಗಿ ತಾನು ತಿನ್ನುವ ಆಹಾರದಿಂದ, ಮಲಗುವ ಶೈಲಿಯಿಂದ, ಎದ್ದೊಳುವ ಶೈಲಿಯಿಂದ ಅವಳು ಪ್ರತಿಯೊಂದು ವಿಷಯದಲ್ಲೂ ತಾಯಿ ಬಹಳ ಜಾಗ್ರತೆಯಾಗಿರ್ತಾಳೆ. ನಮಗೆಲ್ಲರಿಗೂ ಸಾಧಾರಣವಾಗಿ ಎಲ್ಲರಿಗೂ ಅದು ತಿಳಿಯೋದಿಲ್ಲ, ಆದರೆ ತಾಯಂದಿರು ಬಹಳ ಎಚ್ಚರಿಕೆಯಾಗಿ ಆ ಮಗು ಪ್ರಸವವಾಗುವವರೆಗೂ ಕೂಡ ಆ ತಾಯಿ ಬಂದ್ಬಿಟ್ಟು ತನ್ನ ಮಗುವನ್ನು ಕುರಿತು ಬಹಳ ಎಚ್ಚರಿಕೆಯಾಗಿರ್ತಾಳೆ. ಅವಳಿಗೆ ಏನಾದರೂ ಆಸೆ ಇರುತ್ತೆ, ಆದರೆ ಯಾರಾದರೂ ಹೇಳ್ತಾರೆ ಅದು ತಿನ್ಬೇಡ, ಹೊಟ್ಟೆಲಿರೋ ಮಗು ಏನಾದರೂ ಆಗ್ಬಿಡತ್ತೆ ಎಂಬುದಾಗಿ. ಅದರಿಂದ ಒಂದೊಂದು ವಿಷಯದಲ್ಲಿ ಕೂಡ ಅವಳು ಧರಿಸುವಂಥ ಬಟ್ಟೆ ಆಗಲಿ, ತಿನ್ನುವಂಥ ಆಹಾರವಾಗಿರಲಿ, ಅವಳ ಆಸೆ ಆಕಾಂಕ್ಷೆ ಪ್ರತಿಯೊಂದನ್ನು ಕೂಡ ಆ ತಾಯಿಗಿರುವಂಥ ಗುಣಾತಿಶಯ ನೋಡುವಾಗ ತನ್ನ ಮಗುವನ್ನ ಹೇಗಾದರೂ ನಾನು ಸುಖ ಭದ್ರವಾಗಿ 9 ತಿಂಗಳು ಅದನ್ನು ಹೊತ್ತು ಅದು ಹೊಟ್ಟೆಯಲ್ಲಿರುವಾಗ ಬಹಳ ಜಾಗ್ರತೆಯಾಗಿ ಅದನ್ನು ನಿರ್ವಹಿಸಿಕೊಂಡು ಬರ್ತಾಳೆ. ಅದಾದ ನಂತರ ಕೂಡ ಆ ಮಗು ಹಾಲು ಕುಡಿಯುವವರೆಗೂ ಏನು ಮಾಡ್ತಾಳೆ, ದೊಡ್ಡವರು ಹೇಳ್ತಾರೆ ನೀನು ಈ ತರಕಾರಿ ತಿನ್ನಬೇಡ, ಈ ಹಣ್ಣು ತಿನ್ನಬೇಡ, ತಲೆಗೆ ಸ್ನಾನ ಮಾಡಬೇಡ, ಜಾಸ್ತಿ ನೀರು ಕುಡಿಬೇಡ ಅಂತ ಅವಳಿಗೆ ಎಷ್ಟೋ ಆಸೆ ಭಾವನೆಗಳಿದ್ರು ಕೂಡ ಎಲ್ಲ ಏನು ಮಾಡ್ತಾಳೆ, ತನ್ನ ಮಗುಗಾಗಿ ತನ್ನ ಎಲ್ಲವನ್ನು ಬಿಟ್ಬಿಡ್ತಾಳೆ. ಅದಕ್ಕೆ ಇಲ್ಲಿ ಆದರೆ ನೋಡ್ರಿ, ದೇವರು ಹೇಳ್ತಾರೆ ತನ್ನ ಮೊಲೆಕೂಸನ್ನು ಮರೆತಾಳು ಅಂತ. ಹೆಚ್ಚು ಕಡಿಮೆ ಒಂದು ತಾಯಿ ಒಂದು ದಿನಕ್ಕೆ ಎಷ್ಟು ಸತಿ ಹಾಲು ಕುಡಿಸ್ಬೇಕು ಹತ್ರ 15ರಿಂದ 20 ಸತಿ ಮಗುಗೆ ಹಾಲು ಕುಡಿಸ್ಬೇಕು. ಪ್ರಾರಂಭದಲ್ಲಿ ಹಾಲು ಕುಡಿಸೋದು ಬಹಳ ಸುಲಭವಾಗಿರೋದಿಲ್ಲ, ಅದರಲ್ಲಿ ಬಹಳ ಕಷ್ಟ ಇರುತ್ತೆ, ಬಹಳ ನೋವಿರುತ್ತೆ. ಆದರೂ ಕೂಡ ಅವಳು ಕರುಣೆ ಆ ತಾಯಿ ಅದಕ್ಕೆ ಲೋಕದ ಜನರು, ಬೇರೆ ಜನರು ನೋಡುವಾಗ ತಾಯಿಗೆ ಒಂದು ದೇವರ ಸಮವನ್ನು ಕೊಡ್ತಾರೆ. ಆದರೆ ಆ ತಾಯಿಯನ್ನೇ ಮೀರಿಸುವಂಥ ದೇವರು ನಮಗೆ ಇಲ್ಲಿ ವಾಕ್ಯ ಹೇಳುತ್ತಾರೆ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳು, ಒಂದು ವೇಳೆ ಮರೆತಳಾದರೂ ನಾನು ನಿನ್ನನ್ನು ಮರೆಯೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ತಾಯಿಯ ಬಗ್ಗೆ ನಾವು ವಿಶೇಷವಾಗಿ ಮಾತಾಡುತ್ತಾರೆ, ಆದರೆ ದೇವರು ಹೇಳ್ತಾರೆ ನಿನ್ನ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನ ಮರೆಯೋದಿಲ್ಲ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವ ಜನರೇ, ಈ ದಿನದಲ್ಲಿ ಕೂಡ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತರು, ಬಹಳವಾಗಿ ನಮ್ಮನ್ನು ಮೆಚ್ಚುವಂತರು ನಮ್ಮನ್ನು ಮರೆತು ಹೋದರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದನ್ನು
ಅದನ್ನು ಯೋಚನೆ ಮಾಡೋದಕ್ಕೆ ಕೂಡ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. ಅನೇಕ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆಳ್ರಿ, ಅಯ್ಯೋ ನನ್ನನ್ನು ಬಹಳವಾಗಿ ಒಂದು ಕಾಲದಲ್ಲಿ ಪ್ರೀತಿಸ್ತಾ ಇದ್ರಲ್ಲ, ಇವತ್ತು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುವಂಥದ್ದು ನೋಡುತ್ತೇವೆ. ಆದ್ದರಿಂದ ಈ ದಿನ ಕೂಡ ದೇವರು ಹೇಳುತ್ತಾರೆ, ನಿನ್ನ ತಾಯಿ ನಿನ್ನನ್ನು ಮರೆತಾರು, ನಾನು ನಿನ್ನ ಮರೆಯೋದಿಲ್ಲ ಅಂತ. ಯಾಕಂದರೆ ಕೆಳಗಡೆ ಇನ್ನೊಂದು ವಾಕ್ಯ ಕೂಡ, 16ನೇ ವಾಕ್ಯ ಏನು ಹೇಳುತ್ತೆ ನೋಡೋಣ ಈ ಸಮಯದಲ್ಲಿ ಕೂಡ. ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣು ಎದುರಿನಲ್ಲಿ ಅವೆ. ಹಲ್ಲೆಲೂಯ. ಇಲ್ಲಿ ಕೂಡ ದೇವರು ಹೇಳ್ತಾರೆ ನೋಡ್ರಿ, ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ನಮ್ಮ ದೇವರಾದ ಕರ್ತನು, ನಿಮ್ಮ ದೇವರಾದ ಕರ್ತನು ಎಲ್ಲೋ ಪುಸ್ತಕದಲ್ಲೋ ಎಲ್ಲೋ ಚಿತ್ರಿಸಲಿಲ್ಲ ನಿಮ್ಮನ್ನು. ಯಾಕಂದರೆ ಅವರು ತಾಯಿ, ಯಾಕಂದರೆ ಗರ್ಭದಲ್ಲಿ ಒಂದು ಹೆಣ್ಣೆ ತನ್ನ ತಾಯಿಯನ್ನು ಅಷ್ಟು ಸಂರಕ್ಷಿಸಿ ಅಷ್ಟು ಅದನ್ನು ಕಾಪಾಡುವಾಗ ನಿನ್ನ ಸೃಷ್ಟಿಕರ್ತನಾದ ದೇವರು ನಿನ್ನನ್ನು ಉಂಟು ಮಾಡಿ, ನಿನ್ನನ್ನು ರೂಪಿಸಿ, ನಿನ್ನನ್ನು ತಾಯಿಯ ಗರ್ಭದಲ್ಲಿ ನಿನ್ನನ್ನು ಬಹಳ ಸುಂದರವಾಗಿ ನೋಡ್ಕೊಂಡಿದ್ದಾರೆ. ಕೆಲವೊಬ್ಬರು ಕೂಡ ಲೇಡೀಸ್ ನನ್ನ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ, ಈ ಮಗು ನನಗೆ ಬೇಡ ಎಂಬುದಾಗಿ. ನಾನು ಎಷ್ಟೋ ಇದನ್ನು ಬೇಡ, ಇದು ಹೇಗಾದರೂ ಹೋಗ್ಬಿಡ್ಬೇಕಂತ ಅನೇಕ ಮದ್ದು ಮಾತ್ರೆಗಳು ತಗೊಂಡೆ, ಇಂಜೆಕ್ಷನ್ಗಳು ತಗೊಂಡೆ, ಈ ಮಗು ನನಗೆ ಬೇಡ ಅಂತ. ಆದರೂ ಕೂಡ ಈ ಮಗು ಹುಟ್ಟು ಬಂತು ಅಂತ. ನೋಡ್ರಿ, ಒಂದು ತಾಯಿ ಕೂಡ ಒಂದು ಮಗುನ ಅದು ಬೇಡ, ಅದನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ದೇವರು ಆ ರೀತಿ ಆದಂಥ ದೇವರಲ್ಲ. ಆ ತಾಯಿಯ ಗರ್ಭದಿಂದಲೇ ನೀವು ದೇವರಿಗೆ ಬೇಕಂತ ಬಹಳ ಅದಕ್ಕೆ ವಾಕ್ಯ ದೇವರು ಚೆನ್ನಾಗಿ ಹೇಳ್ತಾರೆ, ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ, ಸದಾ ನನ್ನ ಕಣ್ಣೆದುರಿನಲ್ಲಿ ನಿನ್ನನ್ನು ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವಜನರೇ, ನಿಮ್ಮ ತಾಯಿ ನಿಮ್ಮನ್ನು ಬಹಳವಾಗಿ ಎಷ್ಟೋ ಕಷ್ಟಪಟ್ಟು ಎಷ್ಟೋ ಪ್ರಯಾಸಪಟ್ಟು ನಿಮ್ಮನ್ನು ಸಾಕಿ ಸಲಗಿರ್ತಾರೆ. ಅದರಿಂದ ಅದು ದೇವರ ಕೃಪೆ, ದೇವರ ಆಶೀರ್ವಾದ. ಕೆಲವೊಬ್ಬರಿಗೆ ತಾಯಿಯ ಪ್ರೀತಿ ಇಲ್ಲ ಅಂದರೂ ಕೂಡ ಆ ತಾಯಿಯ ಪ್ರೀತಿಯನ್ನು ದೇವರು ಕೊಡೋದಕ್ಕೆ ಶಕ್ತರಾಗಿರುವಂತರಾಗಿದ್ದಾರೆ. ಈ ಸಮಯದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ, ನಿಮ್ಮ ಆದರಣೆಯ ಮಾತನ್ನು ಕೇಳುವಾಗ ಬಹಳ ಸಂತೋಷಕರವಾಗಿರುವಂಥದ್ದಾಗಿದೆ. ಈ ಲೋಕದಲ್ಲಿ ನಮ್ಮನ್ನು ಸಂತೈಸುವವರು ಯಾರೂ ಇಲ್ಲ, ನಮ್ಮನ್ನು ಕಾಪಾಡುವವರು ಯಾರೂ ಇಲ್ಲ, ನಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲ ಎಂಬುದಾಗಿ ನೆನೆಸಿಕೊಳ್ಳುತ್ತಾರೆ. ಆದರೆ ಈ ತಾಯಿಯ ದಿನಾಚರಣೆಯನ್ನು ನೆನೆಸುವಾಗ, ತಾಯಿ ಮಾಡಿದಂಥ ಒಂದೊಂದು ತ್ಯಾಗಗಳನ್ನು, ಒಂದೊಂದು ಕಾರ್ಯಗಳನ್ನು ಸ್ಮರಿಸುವಾಗ ಅದು ಎಷ್ಟು ಉನ್ನತವಾಗಿರುವಂಥದ್ದಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಸ್ವಾಮಿ, ನೀವು ನಿಮ್ಮ ಪ್ರಾಣವನ್ನೇ ನಮಗಾಗಿ ದಾರಿ ಎಳೆದು ದಿನಸ್ವ ರಕ್ತವನ್ನು ಕರ್ತನೆ ನಮಗಾಗಿ ಕೊನೆ ಹನಿಯ ರಕ್ತವನ್ನು ಸುರಿಸಿ ನಮ್ಮನ್ನು ರಕ್ಷಿಸಿ ನಿನ್ನ ಪ್ರೀತಿಯನ್ನು ನಮಗೆ ದಾರಿ ಎಳೆದಿದ್ದಕ್ಕೆ ಕರ್ತನೆ, ಅದಕ್ಕಾಗಿ ನಮಗೆ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಮಕ್ಕಳನ್ನು ಪ್ರೀತಿಸಿ, ಇನ್ನೂ ಹೆಚ್ಚಾಗಿ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಎಲ್ಲರಿಗೂ ತಾಯಿ ಸಂತೈಸುವಂತೆ ಎಲ್ಲರನ್ನು ಸಂತೈಸಿ ರಕ್ಷಿಸಿ ಕಾಪಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.